श्री गुरुभ्यो नमः परमगुरुभ्यो नमः श्री श्रीमदानंदतीर्थ भगवत्पादाचार्य गुरुभ्यो नमः हरि ओम अर्चित संस्कृतोऽध्याता कीर्तितः कथितः श्रुतः यो दद्यादमृतत्वं हि समां रक्षतु केशवः निर्मथ्योग्रभवार्णवे निजमनोऽभीष्टं दिशामि यः सम्यक् ज्ञापयतुं करेण विलसन्मध्याह्नमन्नेन च रम्यं दामदगन्महेशरजतग्रामश्रयोऽलङ्कृते कर्मन्दीश्वरभक्तिवन्तनवशः प्रीतोऽस्तु कृष्णप्रभुः नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय विददाय नमो नमस्ते अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकीं भवत्प्रसन्नां वदने च मे श्रीः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् विदोषभाश्चिन्तितसन्मनोरथप्रतःसुधीमण्डलमण्डनायितः सदा मम अज्ञानतमो विनाशकः श्रुतीशचिन्तामणिरस्तु भूतितः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम गर्भदुःख जरारोग जन्म संसार बन्धनैः न बाध्यते नरो नित्यं वासुदेवमनुस्मरन् स्वस्त्यस्तु ಪವಿತ್ರವಾದ ಜಗತ್ತಿಗೆ ಗುರುಗಳಾಗಿರತಕ್ಕಂತಹ ಭಗವಂತನ ಸರಿಯಾದ ತತ್ವಜ್ಞಾನವನ್ನು ಎಲ್ಲ ಸಾಧಕ ವರ್ಗರಿಗೆ ತಿಳಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರಾದ ಸಾಕ್ಷಾತ್ ವಾಯುದೇವರ ಅವತಾರರಾಗಿರತಕ್ಕಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಬದರಿಕಾಶ್ರಮ ಪ್ರವೇಶ ಆದ ದಿವಸ ತನ್ನಿಮಿತ್ತವಾಗಿ ಕೆಲವು ದಿನಗಳಿಂದ ಅವರು ಉಪದೇಶ ಮಾಡಿರತಕ್ಕಂತಹ ಸರ್ವಮೂಲ ಗ್ರಂಥದಲ್ಲಿ ಬಂದಾದ ಕೃಷ್ಣಾಮೃತ ಮಹಾರ್ಣವ ಎನ್ನುವ ಪ್ರವಚನ ಮಾಲಿಕೆಯನ್ನು ಪ್ರಾರಂಭವಾಗಿದೆ. ಮೊದಲು ಅದರ ಅನುವಾದವನ್ನು ಮಾಡಿ ಅದಾದ ನಂತರ ಒಂದು 5 ರಿಂದ 10 ನಿಮಿಷ ಶ್ರೀಮದ್ ಆಚಾರ್ಯರ ಬಗ್ಗೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಗ್ರಂಥದಲ್ಲಿ ಭಗವಂತನ ಸ್ಮರಣೆ ಎಷ್ಟು ಮಹತ್ವದ್ದು ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟು ಭಗವಂತನ ಸ್ಮರಣೆ ಸಕಲ ಆಪತ್ತುಗಳಿಗೆ ಪರಿಹಾರಕ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆಪತ್ತು ಬಂದಾಗ
ಮೂಢನಾಗಿರ್ತಕ್ಕಂತಹ ಜೀವ ಆಗ ಪರಮಾತ್ಮನ ಮೊರೆ ಹೊಕ್ಕಿ ತನ್ನ ಇಷ್ಟಾರ್ಥವನ್ನು ತನ್ನ ಕಷ್ಟವನ್ನು ಅವನ ಮುಂದೆ ಹೇಳಿಕೊಳ್ತಾನೆ. ಎಂತಿಂತಹ ಆಪತ್ತು ಜೀವಕ್ಕೆ ಬರುತ್ತದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಆಪತ್ತು ಮತ್ತೊಬ್ಬರು ಬರಲಿಕ್ಕೆ ಸಾಧ್ಯವಿಲ್ಲ. ಆ ಆಪತ್ತಿನಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಅತ್ಯಂತ ಅವಶ್ಯಕ. ಭಗವಂತ ಪರಿಹಾರ ಮಾಡುತ್ತಾನೆ ಅಂತ ಹೇಳ್ತಾರೆ. ಗರ್ಭ ದುಃಖ ಜರ ರೋಗ ಜನ್ಮ ಸಂಸಾರ ಬಂಧನೈ ನವಾಧ್ಯತೆ ನರೋ ನಿತ್ಯಂ ವಾಸುದೇವ ಅನುಸ್ಮರನ್. ಇಲ್ಲೇ ವಾಸುದೇವ ಅನುಸ್ಮರನ್ ಅಂತ ಶ್ರೀಮದಾಚಾರ್ಯರು ಒಂದು ಪದವಿಯೋಜನವೆನ್ನುವುದು ಮಾಡಿದ್ದಾರೆ. ಕೇವಲ ಸ್ಮರಣೆ ಅಂತ ಮಾಡಿದರೆ ಸಾಕಾಗಿತ್ತು. ಯಾಕಂದ್ರೆ ಸ್ಮರಣೆ ಅಂತಂದ್ರೆ ಭಗವಂತನ ಸ್ಮರಣೆ ಎನ್ನುವುದು ಸಿದ್ಧವಾಗ್ತದೆ. ಯಾವತ್ತಾದ್ರೂ ಒಂದು ನಾನು ಸ್ಮರಣೆ ಮಾಡ್ತೇನೆ ಅಂತಂದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಆದರೆ ಅನು ಅನ್ನುವ ಒಂದು ಪದವೆನ್ನುವುದು ಇಟ್ಟಿದ್ದಾರೆ. ಏನಿದರ ಅರ್ಥ ಅಂತಂದ್ರೆ ಅನುಸ್ಮರನ್ ಅಂತಂದ್ರೆ ಒಂದೇ ಸಲ ಮಾಡಿದ್ರೆ ಸಾಲದು. ಹಗಲೆಲ್ಲ ನಾನು ಭಗವಂತನ ಸ್ಮರಣೆ ಎನ್ನುವುದು ಪ್ರತಿ ಕ್ಷಣಕ್ಕೂ ಸಹಿತ ಭಗವಂತನ ಉಪಕಾರ ಸ್ಮರಣೆ ಮಾಡಬೇಕು. ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ ಎನ್ನುವುದು ಮಾಡಬೇಕು. ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನ ಅಚಿತ್ಯದ್ಭುತವಾಗಿರತಕ್ಕಂತಹ ಶಕ್ತಿಯ ಮಹಿಮೆ ಎನ್ನುವುದು ತಿಳಿದುಕೊಳ್ಳಬೇಕು. ಇನ್ನು ಎಂತಿಂತಹ ಆಪತ್ತು ಜೀವಕ್ಕೆ ಬರ್ತದೆ ಅಂತಂದ್ರೆ ನೋಡ್ರಿ, ಮೊದಲನೇದು ಗರ್ಭ. ಈ ಗರ್ಭವಾಸ ಎನ್ನುವುದು ಏನಿದೆ, ತಾಯಂದಿರಿಗೆ ಅದರ ನೋವು ಎನ್ನುವುದು ಗೊತ್ತಾಗ್ತದೆ. ಆದರೆ ಅದು ಒಂದು ಧರ್ಮಕ್ಕೆ ಸಾಧನೀಭೂತವಾಗಿರತಕ್ಕಂತಹ ವಿಚಾರ. ನಮ್ಮ ಕುಲದೀಪಕ ಬೆಳೆಯಬೇಕು, ಅವನಿಂದ ನಮ್ಮ ಉದ್ಧಾರವಾಗಬೇಕು. ನಾವು ತೀರಿ ಹೋದ ಮೇಲೆ ಅವನಿಂದ ಅನ್ನಾದಿಗಳನ್ನು ಶ್ರಾದ್ದಾದಿ ಕರ್ಮಗಳನ್ನು ಆಗಬೇಕು ಅನ್ನುವ ಉದ್ದೇಶದಿಂದ ಆ ಒಂದು ವಿಚಾರ ಹೇಳಿದಾಗ ಆ ಗರ್ಭವಾಸ ಎನ್ನುವುದು ಆ ಭಗವಂತನ ಸ್ಮರಣೆಯಿಂದ ಸಾಕಷ್ಟು ಕಡಿಮೆ. ಅದಕ್ಕಾಗಿ ಗರ್ಭಿಣಿ ಇದ್ದಾಗ ಭಗವಂತನ ಸ್ಮರಣೆ, ಅನೇಕ ಪುರಾಣಾದಿಗಳು ಅವಳಿಗೂ ಹಿತ, ಅವಳ ಕೂಸುಗೂ ಹಿತ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಯಾರಿಗೂ ಬೇಡಾಗಿರತಕ್ಕಂತಹ ಒಂದು ದುಃಖ, ಜರ, ಮುಪ್ಪು ಯಾರಿಗೂ ಕೂಡ ಬೇಡ. ಯಾವತ್ತೂ ನಾನು ಯೌವನದಲ್ಲಿ ಇರಬೇಕು ಅಂತ ಅಪೇಕ್ಷೆ ಎನ್ನುವುದು ಪಡ್ತಿರ್ತೇನೆ. ಪುರಂಜನನ ಉಪಾಖ್ಯಾನದಲ್ಲಿ ಭಾಗವತದಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನ್ಮ, ಭಗವಂತ ನಮಗೆ ಜನ್ಮ ಕೊಟ್ಟಿದ್ದಾನೆ, ಮನುಷ್ಯ ಜನ್ಮ ಬಂದಿದೆ ಅಂತಂದ್ರೆ ಅದರ ಹಿಂದೆ ಏನೋ ಒಂದು ದೊಡ್ಡ ಪುಣ್ಯ ಪ್ರಭಾವದಿಂದ ಬಂದಿದೆ. ಅದು ಎಲ್ಲೇ ಗರ್ಭದಲ್ಲಿ ಇದ್ದಾಗ ಮಾತ್ರ ಗೊತ್ತು, ನಾನು ಮುಂದೆ ಏನು ಮಾಡಬೇಕಾಗಿದೆ, ಏನು ಮಾಡಿದ್ದಕ್ಕೆ ಈ ಕಷ್ಟ ಅನುಭವಿಸ್ತಾ ಇದ್ದೇನೆ, ಇನ್ನು ಮೇಲೆ ಆ ಕಷ್ಟವೆನ್ನುವುದು ನನಗೆ ಬೇಡ. ಹೊರಗೆ ಬಂದಾಕ್ಷಣ ಕೇವಲ ಭಗವಂತನ ಸ್ಮರಣೆ, ಧ್ಯಾನ, ನಿಧಿಧ್ಯಾಸನ ಇತ್ಯಾದಿಗಳನ್ನು ಎಲ್ಲ ಮಾಡಿ ಮತ್ತೆ ಈ ಜನ್ಮಕ್ಕೆ ಬರಲಾರದಂತಹ ಉತ್ತಮವಾದ ಸಾಧನೆ ಎನ್ನುವುದು ಮಾಡ್ತೇನೆ ಅಂತಂದಾರೆ. ಆದರೆ ಭಗವಂತ ಭೂಸ್ಪರ್ಶ ಮಾಡಿಸಿದ ಅಂತಂದ್ರೆ ಎಲ್ಲವೂ ಕೂಡ ಸ್ಮೃತಿ ಹೊರಟು ಹೋಗ್ಬಿಡ್ತು. ಎಲ್ಲ ಸ್ಮೃತಿ ಹೊರಟು. ಜನ್ಮ ಜಾತಸ್ಯ ಮರಣ ಧ್ರುವಂ. ಜೀವನ ಉದ್ಧಾರ ಆಗಬೇಕು ಅಂತಂದ್ರೆ 3 ಟ್ರಯಾಂಗಲ್ ಬಿಟ್ಟು ನಾವು ಆಚೆ ಹೋಗಬೇಕು. ಅಂದರೇನೆ ಒಂದೊಂದು ಗತಿಗೆ ನಾವು ಹೋಗ್ತೇವೆ. ಜನ್ಮ ತಾಳ್ತೇವೆ. ಜನ್ಮ ತಾಳಿದ ಮೇಲೆ ಅವನವನ ಹಣೆ ಬಾರದ ಪ್ರಕಾರ ಧರ್ಮ ಕರ್ಮವೆನ್ನುವುದು ಮಾಡುತ್ತಾನೆ. ಧರ್ಮಕ್ಕನುಗುಣವಾಗಿ ಸುಖದ ಊಟ ಉಂಟೇವೆ.
ಪಾಪಕರ್ಮಗಳ ಮಾಡಿದ್ವಿ ಅಂತಂದ್ರೆ ಪಾಪದ ಮೂಟೆ ಎನ್ನುವುದು ಹೊತ್ತುತ್ತೇವೆ. ಸ್ವರ್ಗ ನರಕ, ಜನ್ಮ ಸ್ವರ್ಗ ನರಕ, ತ್ರಿದಿವ ನಿರಯ ಭೂ ಗೋಚರ ನಿತ್ಯಬದ್ಧ ವಯಸ್ಥಿತಿಯಲ್ಲಿ ಹೇಳ್ತಾರೆ. ಇಂತಹ ಜನ್ಮವೆನ್ನುವುದು ಬಂದಾಗ ಸುಮ್ಮ ಪ್ರಸಂಗ ಅಂತ ಹೇಳ್ತೀನಿ, ಎಲ್ಲರಿಗೂ 3 ಸಮಯದಲ್ಲಿ ಬಹಳ ವೈರಾಗ್ಯವೆನ್ನುವುದು ಬರ್ತದೆ, ಬಹಳ ವೈರಾಗ್ಯ ಬರ್ತದೆ. ಅದೊಂದು ಪ್ರಾಕ್ಟಿಕಲ್. ಮೊದಲನೇದ್ದು ಪುರಾಣ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ಏನು? ಎಲ್ಲವೂ ಕೂಡ ನಾವು ಮರೆತು ಬಿಡ್ತೇವೆ. ಪುರಾಣದಲ್ಲಿ ಇರತಕ್ಕಂತಹ ಅನೇಕ ವಿಷಯಗಳನ್ನು, ಅನೇಕ ಭಾವನೆಗಳನ್ನು, ಆ ಭಗವಂತನ ಮಹಿಮೆ, ಅವನು ಕೊಟ್ಟಿರ್ತಕ್ಕಂತಹ ಎಚ್ಚರ, ನಾವು ಎಲ್ಲಿದ್ದೇವೆ, ನಮ್ಮ ಸಾಧನೆ ಎಷ್ಟಾಗಬೇಕು, ನಾವು ಸಾಧನೆ ಎಷ್ಟು ಮಾಡಿದ್ದೇವೆ, ಇಷ್ಟೆಲ್ಲವೂ ಕೂಡ ನಮಗೆ ತಿಳಿಯೋದು ಒಂದು ಮಾಧ್ಯಮ ಯಾವುದು ಅಂತಂದ್ರೆ ಪುರಾಣ. ಪುರಾಣ ಕೇಳುವಾಗ ಎಲ್ಲವೂ ಕೂಡ ಮರೆತು ವೇದವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ, ನಾನು ಎಲ್ಲೇ ಇದ್ದೇನೆ, ಎಲ್ಲಿಗೆ ಮುಟ್ಟಬೇಕಾಗಿದೆ ಅನ್ನೋದನ್ನು ಮೊದಲು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಗೊತ್ತಾಗ್ಬಿಡ್ತದೆ, ತಿಳಿದ್ಬಿಡ್ತಾರೆ ನನ್ನ ಸಾಧನೆ ಯಾವುದೂ ಇಲ್ಲ. ಈಗ ನಾನು ಶ್ರೀ ಗಣೇಶಾಯ ನಮಃ ಪ್ರಾರಂಭ ಮಾಡಬೇಕಾಗಿದೆ. ಅರ್ಧ ಆಯುಷ್ಯ ಹೊರಟು ಹೋಗಿಬಿಟ್ಟಿದೆ. ಅದಕ್ಕಾಗಿ ಇವತ್ತಿನಿಂದ ನಾನು ಭಗವಂತನ ಕಡೆಗೆ ಹೆಚ್ಚು ಸಮಯ ಕೊಡ್ತೇನೆ ಅಂತ ಪುರಾಣದಲ್ಲಿ ಪೂರ್ಣವಾಗಿ ಭಾವನಿಕನಾಗಿ ತನ್ನ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ಆರ್ದ್ರ ಭಾವವೆನ್ನುವುದು ಆಚಾರ್ಯರ ಗುಡಿಯಲ್ಲಿ ಹಾಕ್ತಾರೆ. ಮಂಗಳಾರತಿಯಾಗಿ ತೀರ್ಥ ಆಗಿ ಪ್ರಸಾದ ಆಯಿತು ಅಂತಂತಂದ್ರೆ ಹೋಯಿತು. ಮತ್ತೆ ಸಂಸಾರೋ ತಾಪನಿತ್ಯೋ ವಶಮದ ಸದಯಸ್ಮೇ ಸಂಪೂರ ಅಲ್ಲಿ ಬಂದ್ಬಿಡುತ್ತೆ. ಎರಡನೇದ್ದು ಪ್ರಸೂತಿ ವೈರಾಗ್ಯ. ಆಗ ಇಂತಹ ಜನ್ಮನೇ ಬೇಡ ಅಂತ ಅನಿಸ್ಬಿಡ್ತು. ಈ ಜನ್ಮನೇ ಬೇಡ, ಇಷ್ಟು ನೋವು ಅನುಭವಿಸೋದೇ ಬೇಡ. ಇದಕ್ಕಾಗಿ ನಾಳೆ ನಮಗೆ ನೋಡ್ತಾರೋ ಇಲ್ಲ ಅನ್ನೋದು ಖಾತ್ರಿನೇ ಇಲ್ಲ. ಇದಕ್ಕಾಗಿ ಬೇಡಪ್ಪ ಸ್ವಾಮಿ, ಬ್ಯಾಡವೇ ಬೇಡ, ಅಷ್ಟು ಕಷ್ಟ ಆಗ್ತದೆ. ಮರುಕ್ಷಣ ಕೂಸಿನ ಮುಖ ನೋಡಿದ ಕೂಡಲೇ ಎಲ್ಲವೂ ಕೂಡ ನೆನಪಾಗಿ ಇವನಿಗೆ ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ತಾಯಿ ತೊಡಗಿ. ಮೂರನೆಯದ್ದು ಸ್ಮಶಾನ ವೈರಾಗ್ಯ. ಎಲ್ಲರಿಗೂ ಗೊತ್ತು, ಯಾವ ಜಾಗದಲ್ಲಿ ನಾವು ಇದ್ದೇವೆ, ನನ್ನ ಜಾಗ ಯಾವತ್ತು ರಿಸರ್ವ್ ಆಗಿಬಿಟ್ಟಿದೆ, ಆಲ್ರೆಡಿ ರಿಸರ್ವ್. ಎಲ್ಲರಿಗೂ ಅನಿಸ್ತದೆ ಇವತ್ತಿನ ನಾಳೆ ನಾನು ಇಲ್ಲಿ ಬರೋದೇ ಅದೇ. ಏನು ಗಳಿಸಲಿ ಬಿಡ್ರಿ, 4 ಜನರಿಗಾಗ ಗಳಿಸಬೇಕು. ಯಾಕಂದ್ರೆ ಕೊನೆಗೆ ಹಣ ನಮ್ಗೆ ಒಯ್ಯೋದಿಲ್ಲ, ನಮಗೆ ಆಶ್ರಯ ಕೊಡೋರು ಯಾರು ಅಂತಂದ್ರೆ ಕೊನೆಯ ಕಾಲದಲ್ಲಿ ಮಗ, 4 ಜನರು. ಅದಕ್ಕಾಗಿ ಹೇಳ್ತಾರೆ ಜನರಿಗೆ ಸಂಪಾದನೆ ಮಾಡಿ. ಕೊನೆ ಕಾಲದಲ್ಲಿ 4 ಹೆಜ್ಜೆ ಇಡುವರು ಅಂತಂದ್ರೆ ಜನರಿಗೆ, ಯಾವುದೂ ಇಲ್ಲ. ಅಲ್ಲಿ ವೈರಾಗ್ಯ ಅನ್ನಿಸ್ತದೆ. ಮನೆಗೆ ಬರ್ತಾನೆ, ಸ್ನಾನ ಮಾಡಿದ ಕೂಡಲೇ ಟಿಫಿನ್ ಆಯ್ತೋ ಇಲ್ಲೋ, ಇದು ಯಾವತ್ತು ಬರ್ತದೆ ಅಂತಂದ್ರೆ ಜನ್ಮ. ಅದೇ ಹೇಳ್ತಾ ಇದ್ದಾರೆ, ಗರ್ಭ ದುಃಖ ಜರ ರೋಗ. ರೋಗವು ಕೂಡ ಯಾವ ರೀತಿಯಾಗಿ ಬರ್ತದೆ ಅಂತಂದ್ರೆ ನಾವು ಮಾಡುವ ಕರ್ಮದಿಂದಲೇನೆ ನಮಗೆ ರೋಗ ಬರ್ತದೆ. ಎದಕ್ಕಾಗಿ ರೋಗ ಬರ್ತದೆ ಅಂತಂದ್ರೆ ಅವೇಳೆ ತಿನ್ನೋದು, ಕಂಡದ್ದು ತಿನ್ನೋದು, ಯಾವತ್ತೂ ಸಹಿತ ಸರಿಯಾದ ವಿಚಾರದಿಂದ ಮಲ್ಕೊಳ್ಳೋದಿಲ್ಲ, ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡುವುದು, ಯಾವ ಯಾವ ಪ್ರಸಂಗದಲ್ಲಿ ಏನನ್ನು ತಿನ್ನಬೇಕೋ ಅದನ್ನು ತಿನ್ನದೇನೆ ಜಿಭೇಂದ್ರಿಯಕ್ಕೆ ನಾವು ಮಾರಿ ಹೋಗಿ ನಾಲಿಗೆ ಏನು ಬಯಸ್ತದೆ ಅದೆಲ್ಲವೂ ಕೂಡ ಸ್ವೀಕಾರ ಮಾಡ್ತೀವಿ. ಆಯುರ್ವೇದ ಪ್ರಕಾರ ಮನುಷ್ಯಕ್ಕೆ ರೋಗನೇ ಬರಬಾರದು ಅಂತ ಹೇಳ್ತಾರೆ. ರೋಗನೇ ಬರಬಾರದು. ಯಾಕಂದ್ರೆ ಆಯುರ್ವೇದದಲ್ಲಿ
ಯಾವ ಯಾವ ಸಮಯದಲ್ಲಿ ಏನನ್ನು ಸ್ವೀಕಾರ ಮಾಡಬೇಕು, ಯಾವ ಸ್ವೀಕಾರ ಮಾಡಬಾರದು, ಚಾತುರ್ಮಾಸ್ಯ ಪ್ರಸಂಗದಲ್ಲಿ ಇಂತಿಂತಹ ಪದಾರ್ಥಗಳನ್ನು ತಗೋಬೇಕು, ಇಂತಿಂತಹ ಪದಾರ್ಥಗಳನ್ನು ತಗೋಬಾರದು, ಇಂತಹ ಸಮಯಕ್ಕೆ ಏಳಬೇಕು, ಇಂತಹ ಸಮಯಕ್ಕೆ ಮಲ್ಕೋಬೇಕು, ಇಂತಹ ಸಮಯದಲ್ಲಿ ಉಣಬೇಕು, ಇಂತಹ ಸಮಯದಲ್ಲಿ ಬಿಡಿಬೇಕು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಹೇಳಿಕೊಟ್ಟು ಬಿಟ್ಟಿದೆ. ಪಾಯಸ ಸೇರ್ತಾ ಎರಡು ಗುಳಿಗೆ ತಗೊಂಡ್ರು ಚಿಂತೆ, ಶುಗರ್ ಆದ್ರೂ ಚಿಂತೆ ಅಂತ ಇಂತಹ ರೋಗ ಗರ್ಭ ಚರ ರೋಗ ಜನ್ಮ ಸಂಸಾರ ಬಂಧನೈ. ಗುರುಗಳಿಗೆ ನಾವು ಶರಣ ಯಾಕೆ ಹೋಗಬೇಕು ಅನ್ನೋದು ಇದರಿಂದ ತಿಳಿಸ್ಕೊಡ್ತಾರೆ. ಸಂಸಾರ ಬಂಧನೈ, ಇದರಿಂದ ಪಾರ ಮಾಡುವವರು ಯಾರು ಅಂತಂದ್ರೆ ಗುರು. ಯಾಕೆ ಅಂತಂದ್ರೆ ಪಿತಾ ಮಾತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವಃ ಗುರುರೇಕ ಸದಾ ಸೇವ್ಯ ಸಂಸಾರೋದ್ಧಾರಣಕ್ಷಂ. ತಾಯಿ ತಂದೆ ಬಂಧು ಬಳಗ ಮಿತ್ರ ಪರಿವಾರ ಎಲ್ಲರೂ ಕೂಡ ಎದಕ್ಕೆ ಕಾರಣೀಭೂತರಾಗ್ತಾರೆ ಅಂತಂದ್ರೆ ಸಂಸಾರಕ್ಕೆ ಕಾರಣೀಭೂತರ. ಹೇತವಃ ಅಂತಂದ್ರೆ ಕಾರಣೀಭೂತಗಳು. ಆದರೆ ಗುರುಗಳು ಅನ್ನೋದು ಏನಿದ್ದಾರೆ, ಗುರುರೇಕ ಸದಾ ಸೇವ್ಯ. ಗುರುಗಳು ಮತ್ತು ಮೊದಲನೇದಾಗಿರ್ತಕ್ಕಂತಹ ಸೇವೆಗೆ ಯೋಗ್ಯವಾಗಿರತಕ್ಕಂತಹ ಒಂದು ಭಗವಂತ ನೀಡಿರತಕ್ಕಂತಹ ಒಂದು ಸಾಧನ. ಅವರು ಇವರೆಲ್ಲರೂ ಕೂಡ ಸಂಸಾರಕ್ಕೆ ಕಾರಣೀಭೂತರಾದ್ರೆ ಆ ಸಂಸಾರದಿಂದ ಹೊರಗೆ ತೆಗೆದು ಉದ್ಧಾರ ಮಾಡುವಂತಹ ಕೆಪಾಸಿಟಿ ಅವರಲ್ಲಿ ಇರ್ತದೆ. ತಾಯಿ ಕಡೆ ಹೋಗ್ರಿ ಅಂತಃಕರಣ ಬಹಳ ಇತ್ತು, ಮೊದಲ ಬೈತಾಳೆ ಆದ್ರೆ ಮುಂದಿನ ನೋಡವ ಸುತ್ತಿ. ತಂದೆ ಬೈತಾನೆ ಆದ್ರೆ ಇವನಿಗೆ ಯಾವ ರೀತಿಯಾಗಿ ಬೆಳೆಸಬೇಕು, ಏನನ್ನು ಓದಿಸಬೇಕು ಅದರ ಕಡೆನೇ ಲಕ್ಷ್ಯ. ಭ್ರಾತ ಬಂಧುವಿನ ಕೆಲಸ ಏನಿರ್ತಾನೆ, ಇವನು ಸರಿಯಾಗಿ ಇದ್ದಾನೋ ಇಲ್ಲವೋ, ಹೆಂಡತಿ ಮಕ್ಕಳು ಇವರ ಜೊತೆ ಸರಿಯಾಗಿದ್ದಾನೆ, ಅವನು ಒಂದು ತಂದೆಯ ಸ್ಥಾನದಲ್ಲಿ ಇದ್ದು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಎನ್ನುವುದು ಮಾಡ್ತಾನೆ. ಪಿತಾ ಮಾತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ. ಪರಿವಾರದವರು, ಮಿತ್ರ ಬಳಗದವರು, ಮಿತ್ರ ಪರಿವಾರದವರು, ಅವನ ಆರೋಗ್ಯ ಯಾವ ರೀತಿಯಾಗಿದೆ, ಅವನ ಪರಿಸ್ಥಿತಿ ಈಗ ಸದ್ಯಕ್ಕೆ ಏನಿದೆ, ಕಷ್ಟ ಇದೆಯೋ ಸುಖ ಇದೆಯೋ ಅಂದ್ರೆ ಇವರೆಲ್ಲರೂ ವಿಚಾರ ಮಾಡೋದೇನು ಅಂದ್ರೆ ನಮ್ಮ ಆತ್ಮೀಯರು ಅವರಿಂದ. ನನ್ನ ಸುಖ ದುಃಖಕ್ಕೆ ಕಷ್ಟಕ್ಕೆ ನಿಲುಪುವರು ಸಲಹುವರು ಯಾರು ಅಂದ್ರೆ ಪಿತಾ ಮಾತಾ ಭ್ರಾತ ಮಿತ್ರ ಪರಿವಾರ. ಆದ್ರೆ ಇದು ಬರೆಯಬಾರದು ಅನ್ನುವ ಉದ್ದೇಶದಿಂದ ಯಾರು ಕಳೆಗಳಿಂದ ಅವನ ಬೆನ್ನಿ ಹಿಂದೆ ಇರ್ತಾರೆ ಅನ್ನೋದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಸಂಸಾರ ಬಂಧನೈ ನ ಬಾಧ್ಯತೆ ನರೋ ನಿತ್ಯಂ. ಸಂಸಾರ ಬಂಧನದಿಂದ ಹೊರಗೆ ಬರತಕ್ಕಂತಹ ಯಾವದಾದ್ರೂ ಒಬ್ಬರಾದ್ರೂ ಉಪಾಯ ಹೇಳ್ತಾರೆ ಯಾರು ಇಲ್ಲ. ಅದೇ ಗುರುಗಳೇ ಹೇಳ್ತಾರೆ. ಗುರು ಏಕಃ ಸದಾ ಸೇವ್ಯ ಸಂಸಾರೋದ್ಧಾರಣಕ್ಷಮ. ಅದೇ ಶ್ರೀಮದಾಚಾರ್ಯರು ಹೇಳಿದ್ರು, ಇಷ್ಟೆಲ್ಲವೂ ಕೂಡ ನಿಮಗೆ ಏನು ಕಷ್ಟ ಇದೆ, ಯಾವ್ಯಾವುದು ಗರ್ಭ ದುಃಖ ಜರ ರೋಗ ಜನ್ಮ ಸಂಸಾರ ಬಂಧನೆ, ಇಷ್ಟೆಲ್ಲವೂ ಕಷ್ಟ ನೀನು ಅನುಭವಿಸ್ತಾ ಇದೆಯಲ್ಲ, ಇದರಿಂದ ನೀನು ಹೊರಗೆ ಬರ್ಬೇಕು. ಏನು ಮಾಡು ಅಂತಂದ್ರೆ ವಾಸುದೇವ ಮನುಸ್ಮರಣ. ಯಾರು ಹೇಳಿದ್ರು? ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರು ಹೇಳಿ. ಅದಕ್ಕೆ ಅವರು ಜಗದ್ಗುರು, ಅದಕ್ಕೆ ಅವರಿಗೆ ಗುರುಗಳು ಅಂತ. ಪ್ರತಿಯೊಬ್ಬ ಜೀವನ ಅತ್ಯಂತ ಕಳಕಳಿಯಿಂದ ಇವನ ಉದ್ಧಾರವಾಗಬೇಕು ಅನ್ನುವ ವಿಚಾರ ಗುರುಗಳಿಗೆ ಇರುತ್ತೆ. ಗುರುಗಳಿಗೆ ಇರುತ್ತೆ. ಇವತ್ತಿಂದಷ್ಟೇ ಅಲ್ಲ, ಎಲ್ಲ ಬಾಂಧವರು, ಮಿತ್ರ ಪರಿವಾರದವರು, ಹೆಂಡತಿ ಎಲ್ಲಿ ತನಕ ಬರ್ತಾರೆ ಅನ್ನೋರು ಸಹಿತ ಶಾಸ್ತ್ರ ಬಹಳ ಘೋರವಾಗಿ ಹೇಳುತ್ತದೆ. ಹೆಂಡತಿ ಇಲ್ಲಿವರೆಗೆ ಬರ್ತಾಳೆ, ಬಾಗಿಲವರೆಗೆ ಮಾತ್ರ ಬರ್ತಾಳೆ, ಹೆಣದ ಕಾಯೋಕೆ ಬಾಗಿಲವರೆಗೆ ಬರ್ತಾಳೆ, ಅದಕ್ಕಿಂತ ಹೆಚ್ಚು ಬರುವುದಿಲ್ಲ. ಇಡೀ ಜನ್ಮ ಅಕ್ಕಿ ಸಲುವಾಗಿ ಅವನು ದಡಪಡಿಸ್ತಾರೆ.
ಮಗ ಎಲ್ಲಿ ತನಕ ಬರ್ತಾನೆ, ಚಿತಿಗೆ ಕೊಳ್ಳಿ ಇಡುವವರೆಗೆ ಮಾತ್ರ ಮಗನಿಗೆ ಕೆಲಸ. ಅದಾದ್ಮೇಲೆ ಅದ್ರ ಮುಂದೆ ಬರ್ತಾನೆ, ಪರಿವಾರದವರು ಹಂಗಿದ್ದ ಹಂಗಿದ್ದ ಅಂತ ಎಲ್ಲರೂ ಮಾತಾಡ್ತಾರೆ. ಒಂದು ಸಲ ಚಿತಿಗೆ ಅಗ್ನಿ ಬಿತ್ತು ಅಂತಂತಂದ್ರೆ ಆದ್ರೆ ಗುರುಗಳು ಮಾಡಿರತಕ್ಕಂತಹ ಉಪದೇಶ ಅದೇ ಅವನ ಬೆನ್ನಿಂದ ಕೌಂಟಿಂಗ್ ನಲ್ಲಿ ಹೋಗ್ತದೆ. ಚಿತ್ರಗುಪ್ತರಲ್ಲಿ ಯಮದೇವರಲ್ಲಿ ನೀನು ಏನು ಕಂಡು ಬಂದಿಪ್ಪ ಇಷ್ಟೇ ಹೇಳ್ತಾನೆ. ಎಷ್ಟು ಗಳಿಸಿದಿ ಅನ್ನೋದು ಹೇಳಬೇಡ, ಯಾರು ನಿಮ್ಮ ಬಳಗದವರಿದ್ದಾರೆ ಅಂತ ಹೇಳಬೇಡ, ಎಷ್ಟು ಮಂದಿ ಇದ್ದಾರ ಏನು ಬೇಡ, ನೀನು ಮಾಡಿದ ಪುಣ್ಯ, ನೀನು ಮಾಡಿದ ಪಾಪ, ಇಷ್ಟು ಹೇಳ ಸಾಕು. ನೀ ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿ ವಾಯುದೇವರ ಬಟ್ ಹಿಡಿತಾರ್ರಿ, ಇನ್ಯಾರು ಹಿಡಿಯಂಗಿಲ್ಲ. ಬಟ್ ಹಿಡಿದ ದೇವರ ಮುಂದೆ ನಿಲ್ಲಿಸಿ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಗಳ ಸರ್ವಜ್ಞ ಶಿರೋಮಣಿ. ಅದ್ಭುತವಾಗಿರತಕ್ಕಂಥ ಪ್ರಾತಃ ಸಂಕಲ್ಪ ಗದ್ಯ ಅದ, ಅಕ್ಷರಶಃ ಕಣ್ಣಾಗ ನೀರು ಬರ್ತದೆ. ಪ್ರಾತಃ ಸಂಕಲ್ಪ ಗದ್ಯ ಹೇಳ್ತೀನಿ ಒಂದ್ಸಲ, ಅಕ್ಷರಶಃ ಕಣ್ಣಾಗ ನೀರು ಬರ್ತದೆ. ಇಷ್ಟು ಉಪಕಾರ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ, ಯಾರು ಮಾಡ್ಲಿಕ್ಕೆ. ಅಚಿಂತ್ಯ ಅದ್ಭುತವಾದ ಅಚಿಂತ್ಯ ಗುರು ಹರಿರುಷ್ಟೇ ಗುರುಸ್ತ್ರಾತ, ಗುರು ದೃಷ್ಟೇ ನ ಕಷ್ಟ. ದೇವರು ಒಂದ್ಸಲ ಸಿಟ್ಟಿಗೆ ಬರ್ಲಿರಿ ನಡೀತದ. ದೇವರ ಸಿಟ್ಟಿಗೆ ಬಂದ್ರೆ ಯಾರಲ್ಲಿ ಹೋಗೋದು ಒಂದು ಗುರುಸ್ತ್ರಾತ, ಗುರುಗಳಿದ್ದಾರೆ. ಆಗ್ಯದ ಇರ್ಲಿ, ಶಿಷ್ಯ ಎಡವಿದಾನೆ, ಧಾರ ಮನಸ್ಸು. ಗುರುಸ್ತ್ರಾತ ಗುರುಗಳು ಒಂದು ಸಲ ಸಿಟ್ಟಿಗೆ ಬಂದರು ಅಂತಂದ್ರೆ ಇಡೀ ಆಯುಷ್ಯ ಬರಬಾರ ಮುಗಿದು ಹೋಯ್ತಾರೆ. ನಮಗೆ ಎಷ್ಟು ತಿಳಿದಷ್ಟು ಮಾಡ, ಎಷ್ಟು ತಿಳಿತದೆ, ಎಷ್ಟು ಮಾಡಬೇಕಾಗಿದೆ ಅಷ್ಟು ತಿಳ್ಕೊಂಡು ಯಥಾಯೋಗ್ಯವಾಗಿ ಭಕ್ತಿಯಿಂದ ಈ ರೀತಿಯಾಗಿ ತಿಳಿಸಿಕೊಟ್ಟು ಮೋಕ್ಷ ಪಡೆಯುವ ಉಪಾಯ ಎನ್ನುವುದು ಸಹಿತ ಗುರುಗಳು ಆಚಾರ್ಯರು ತಿಳಿಸಿಕೊಡ್ತಾರೆ. ಹೃದಯ ರೂಪಂ ಮುಖೇ ನಾಮ ನೈವೇದ್ಯ ಮುದರೇ ಹರೇ ಪಾದೋದಕಂ ಚ ನಿರ್ಮಾಲ್ಯಂ ಮಸ್ತಕೆ ಯಚ್ಚತೋಚ್ಯುತಃ. ನನಗೆ ಮೋಕ್ಷ ಆಗಬೇಕಾಗಿದ್ದಲ್ಲ, ಕೆಲವೊಂದು ಟ್ರಿಕ್ಸ್ ಹೇಳ್ತೀನಿ, ಅಷ್ಟು ಮಾಡು ಸಾಕು. ಶಿವದರ್ಶನ್ ಹೇಳ್ತಾರೆ ಸ್ಪಷ್ಟವಾಗಿ, ಹೃದಯ ರೂಪಂ ಮೋಕ್ಷ ಆಗಬೇಕಾಗಿದ್ರೆ ಮನಸ್ಸಿನಲ್ಲಿ ಭಗವಂತನ ಹೃದಯ ಕಮಲದಲ್ಲಿ ದೇವರಿದ್ದಾನೆ. ದೇವರಿಲ್ಲ ಅಂತಲ್ಲ, ಗುಡಿಯಲ್ಲಿ ದೇವರಿದ್ದಾನೆ ಅಂತಲ್ಲ, ನಿಮ್ಮ ದೇಹ ಮಂದಿರದಲ್ಲಿ ಹೃದಯ ಕಮಲದಲ್ಲಿ ಭಗವಂತ ರಾಜಿಸುತ್ತಿದ್ದಾನೆ. ಇದ್ದಾನೆ, ಅವನನ್ನು ವಹಿಸಿ, ಅವನನ್ನು ವಹಿಸಿ. ಆ ರೂಪವನ್ನು ನೋಡಬೇಕು ಅಂದ್ರೆ ಅಪರೋಕ್ಷ ಜ್ಞಾನವೇ ಆಗಿದೆ. ಪರೋಕ್ಷ ಜ್ಞಾನ ಸರಳ ಆಗ್ತದೆ ಅಂದ್ರೆ ಸರಳ ಆಗ್ತದೆ ಅದು ಇಲ್ಲ. ಅದಕ್ಕಾಗಿ ಮುಂದೆ ಹಾಗಾಗಿಲ್ಲ, ಮುಖೇ ನಾಮ, ಭಗವಂತನ ನಾಮಸ್ಮರಣೆ ಎಂದು ಅಖಂಡವಾಗಿ ಮಾಡದು. ವೇದಮಂತ್ರಗಳನ್ನು ತಿಳಿಯಂಗಿಲ್ಲ, ಪದಪತ್ಯ ಸುಳಾದಿಗಳನ್ನ ಅದನ್ನು ನಾಲಿಗೆ ಹೊಳ್ಳೋದಿಲ್ಲ. ರಾಮ ಕೃಷ್ಣ ಜಗದೋದ್ಧಾರ ವಾಸುದೇವ ಕೃಷ್ಣ ಏನು ಬೇಕಾದ ಇದಕ್ಕೆ ಒದ್ದಿ ಪಂಜ ಉಟ್ಕೋಬೇಕಂತಿಲ್ಲ, ಮಡಿ ಉಟ್ಕೋಬೇಕಂತ ಏನಿಲ್ಲ, ಸ್ನಾನ ಮಾಡ್ಬೇಕಂತ ಏನಿಲ್ಲ, ಏನು ಇಲ್ಲ. ಶುದ್ಧವಾದ ಅಂತಃಕರಣದಿಂದ ಕೈಕಾಲ ಗಟ್ಟಿದ್ದಾಗ ಎಷ್ಟು ಶುಚಿರ್ಭೂತವಾಗಿ ಆಗಬೇಕು ಅಷ್ಟು ಶುಚಿರ್ಭೂತರಾಗಿ ನಾವು ಭಗವಂತನ ನಾಮಸ್ಮರಣೆ ಎನ್ನುವುದು ಮಾಡಿ ಸಾಕು. ಭಗವಂತನ ನಾಮಸ್ಮರಣೆ ಸರಿ, ಆ ನಾಮಸ್ಮರಣೆ ಆಗಬೇಕು ಅಂತಂದ್ರೆ ಸಾತ್ವಿಕ ಭಾವನೆ ಎನ್ನುವುದು ಬರಬೇಕಲ್ಲ. ಸಾತ್ವಿಕ ಭಾವನೆನ್ನುವುದು ಬರಬೇಕು ಅಂತ ಏನ್ ಮಾಡಬೇಕು ಅದನ್ನು ಅಂದ್ರೆ ನೈವೇದ್ಯ ಮುದರೇ ಹರೇ. ನೀವು ಏನು ಪದಾರ್ಥಗಳು ತಿಂತೀರೋ ಅದೇ ರೀತಿಯಾದ ನಿಮ್ಮ ಬುದ್ಧಿ ಎನ್ನುವುದು ಕೆಲಸ ಮಾಡ್ತಾರೆ. ಏನು ತಿಂತೀವೋ ಅದೇ ರೀತಿಯಾದ ಮನಸ್ಸು ಪ್ರಚೋದನೆ ಮಾಡ್ತಾರೆ. ಸಾತ್ವಿಕ ಆಹಾರ ಅಂದರೆ ಸಾತ್ವಿಕವಾಗಿರತಕ್ಕಂತಹ ಬುದ್ಧಿ ಬೆಳೀತದೆ. ಇದೇನು ಸಬ್ಸಲ ಮಾಡಬೇಕು, ರಾಜಸಿಕ ಅದೇ ಬರ್ತದೆ. ಇನ್ನಷ್ಟು ಘೋರವಾಗಿರ್ತಕ್ಕಂಥದ್ದು ತಾಮಸಿಕ. ಏನು ಸೇವನೆ ಮಾಡ್ತೀವೋ ಆ ರೀತಿಯಾಗಿ ಅದು ರಿಯಾಕ್ಟ್ ಮಾಡ್ಲಿಕ್ಕೆ ಶುರುವಾಗ್ತದೆ.
ಹೃದಯ ರೂಪಂ, ಭಗವಂತನ ಚಿತ್ತದಲ್ಲಿ, ಭಗವಂತನನ್ನು ಚಿತ್ತದಲ್ಲಿ ಕುಡಿಸಬೇಕು ಅಂತಂದ್ರೆ, ಹೃದಯ ಕಮಲದಲ್ಲಿ ನಿಲ್ಲಿಸಬೇಕು ಅಂತಂದ್ರೆ ಅದು ಸಾಧ್ಯ ಆಗಂಗಿಲ್ಲ ಅಂತಂದ್ರೆ ಕೇವಲ ಭಗವಂತನ ನಾಮಸ್ಮರಣೆ ಮಾಡಬಾ ನೀನು. ಅದರಿಂದ ಆ ಮಾಡಿ 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 ಅಭ್ಯಾಸ ಬರದಿಂದ ಮನಸ್ಸಿನಲ್ಲಿ ಇಂತಹ ಒಂದು ರೂಪ ಇದೆ ಅನ್ನೋದನ್ನು ತಿಳಿದರು. ಹಾಗ ಆಗಬೇಕು ಅಂತಂದ್ರೆ ಸಾತ್ವಿಕವಾದ ಭಾವನೆ ಬೇಕು. ಸಾತ್ವಿಕ ಭಾವನೆ ಆಗಬೇಕು ಅಂತಂದ್ರೆ ಇದರ ಸಲುವಾಗಿ ಬೇಕು. ಅದಕ್ಕಾಗಿ ಭಾಗವತ ಹೇಳ್ತರು, ಆದವು ಸಂಗಂಚ ಸಾಧಿಸು. ನೀ ಯಾವ ಗ್ರಂಥ ಓದಬೇಡ, ಏನ್ ಮಾಡಬೇಡ, ಸಜ್ಜನರ ಸಹವಾಸ, ಇನ್ನೇನು ಮಾಡಬೇಡ. ಗಾಯತ್ರಿ ಬೇಡ, ಸಂಧ್ಯಾಂಧನೆ ಬೇಡ, ಏನು ಮಾಡಬೇಡ, ಕೇವಲ ಸಜ್ಜನರ ಸಹವಾಸ ಮಾಡು. ಅವರ ಉಪದೇಶದಿಂದ, ಅವರ ನಡೆ ನೋಟದಿಂದ ನೀನು ಕಲಿತಾ ಹೋಗು. ನನಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಅವರು ಮಾಡ್ಲಿಕ್ಕೆ ತರ ನಾ ಮಾಡ್ಲಿಕ್ಕೆ ಇದು ಯಾಕೆ ಮಾಡಿದ್ರಿ, ಹಿಂಗಿಂಗದ ಸ್ಟೆಪ್. ಗೋಪಿಚನ ಮುದ್ದಾಧಾರಣೆ ಎನ್ನುವುದು ಮಾಡಬೇಕು, ಅರ್ಘ್ಯ ಪ್ರದಾನ ಎನ್ನುವುದು ಕೊಡ್ಬೇಕು, ಆಚಮನ ಎನ್ನುವುದು ಮಾಡಬೇಕು, ಭಗವಂತನ ಪೂಜೆ ಎನ್ನುವುದು ಮಾಡಬೇಕು, ಪೂಜೆಯ ವೈವಿಧ್ಯತೆ ಎನ್ನುವುದು ಹೇಳಿದ್ರು, ಪಂಚಾಮೃತ ಮಾಡಬೇಕು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದರಿಂದ ಮಾಡಬೇಕು. ಯಾಕೆ ಮಾಡಬೇಕು, ಅದಕ್ಕೆ ಒಂದು ಕಾರಣವೆನ್ನುವುದು ಹೇಳ್ತಾರೆ. ಇನ್ನಷ್ಟು ಆನಂದ, ಇನ್ನಷ್ಟು ಆನಂದ, ಇನ್ನಷ್ಟು ಆನಂದ, ಉತ್ಸಾಹ. ಅವರು ಇಲ್ಲದೇ ಇದ್ರು ಸಹಿತ ಸ್ವತಃ ತಾನಾಗೇ ಮಾಡ್ಲಿಕ್ಕೆ ಶುರು ಮಾಡಿ. ಅದಕ್ಕಾಗಿ ಸಜ್ಜನರ ಸಹವಾಸ ಮಾಡಿದ ಮೇಲೆ ಕೊನೆಗೆ ಹೇಳ್ತಾರೆ, ಇಷ್ಟೆಲ್ಲವೂ ಕೂಡ ಆಗೋದಿಲ್ಲ ಅಂತಂದ್ರೆ ಪಾದೋದಕಂಚ ನಿರ್ಮಾಲ್ಯಂ, ಭಗವಂತನ ಪಾದೋದಕಂ ಎನ್ನುವುದು ಪ್ರೋಕ್ಷಣೆ ಮಾಡಬ ಸಾಕು. ಭಗವಂತನ ಪಾದೋದಕ ನಿರ್ಮಾಲ್ಯದ ಆಗ್ರಾಹಣೆಯನ್ನು ಮಾಡು ಸಾಕು. ಮಸ್ತಕ್ಕೆ ಯಸ್ಯ ಸೋ ಅಚ್ಯುತ. ಎದಕ್ಕೆ ಚ್ಯುತಿ ಬರ್ತದೆ ಅಂತಂದ್ರೆ ಇಂತಹ ಧರ್ಮ ಕರ್ಮಗಳಿಗೆ ಮಾತ್ರ ಚ್ಯುತಿ ಅನ್ನೋದು ಬರ್ತದೆ. ಇಷ್ಟೆಲ್ಲ ನೀವು ಮಾಡ್ತಾ ಹೋದ್ರೆ ಅಚ್ಯುತ, ಆ ಅಚ್ಯುತನ ಪ್ರಸಾದ ನಿತ್ಯ. ಚ್ಯುತಿ ಅಂತಂದ್ರೆ ಏನು, ದೋಷ ಅಂತ, ತೆಗೆದು ಹಾಕುವ ವಿಚಾರ ಅಂತ. ನಮ್ಮಲ್ಲಿ ತೆಗೆದು ಹಾಕೋದೇ ಬಹಳ ವಿಚಾರ. ಆ ತೆಗೆದು ಹಾಕದಂತಹ ವಿಚಾರಗಳು ನಾವು ನಮ್ಮ ಮನಸ್ಸಿನಿಂದ, ತಲೆಯಿಂದ ಹೊರಗೆ ಹಾಕಿ ಆ ಅಚ್ಯುತನ ಸ್ಮರಣೆ ಮಾಡಿದರೆ ಏನೇನು ಚ್ಯುತವಾಗದೇ ಇರತಕ್ಕಂತಹ ಶಾಶ್ವತವಾದ ಸುಖ ಇರ್ತದೋ ಅದು ನಮಗೆ ಸಿಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಹೃದಯ ರೂಪಂ ಮುಖೇ ನಾಮ ನೈವೇದ್ಯ ಮೊದಲನೆಗೆ ಪಾದೋದಕಂಚ ನಿರ್ಮಾಲ್ಯಂ ಮಸ್ತಕೆ ಯಸ್ಯ ಸ್ವಚ್ಛುತ. ಇಷ್ಟೆಲ್ಲ ಮಾಡ್ತಾ 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 ಹೋದ್ರೆ ನಮ್ಮ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ. ಒಂದು ಹಂತಕ್ಕೆ ಮೇಲೆ ಅನೇಕ ದಿಕ್ಕುಗಳಿದೆ, ಅನೇಕ ದಿಕ್ಕುಗಳಿದೆ. ಈಗ ಗೊತ್ತಾಯ್ತು ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತು. ಇನ್ನು ಯಾವದನ್ನ ಆರಿಸಿಕೊಳ್ಳಬೇಕು, ಧ್ಯಾನ ಮಾಡಬೇಕು. ಒಂದೂ ಸಹಿತ ಭಗವಂತನ ಪೂಜೆ, ಪ್ರತಿಯೊಂದೂ ಸಹಿತ ಭಗವಂತನ ಪ್ರೀತಿಗಾಗಿ, ಪ್ರತಿಯೊಂದು ಕರ್ಮ ಕೂಡ ಭಗವಂತನ ಸಮರ್ಪಣೆ ಇದೆ. ಮಾಡಿ 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 ಅಭ್ಯಾಸ 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 ಬಲದಿಂದ ಏನಾಗ್ತದೆ, ಮೋಕ್ಷಕ್ಕೆ ಹೋಗುವ ದಾರಿ ಗೊತ್ತಾಗ್ತದೆ. ದಾರಿ ಗೊತ್ತಾಗಬೇಕು, ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ಎಲ್ಲಾರು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಮೇಕೆ ಇದ್ದಂತೆ ಆಗಿದೆ ನಮ್ಗೆ. ಆಡು ಒಂದು ಕಡೆ ಒಂದು ಹೊರತು ನೂರಾರು ಆಡುಗಳಿರ್ತಾರೆ, ಅದಕ್ಕೆ ಕಾಯುವವನು ಒಬ್ಬನೇ ಅವನು. ಪ್ರತಿಯೊಂದಕ್ಕೂ ಇದು ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಂತ ಹೇಳ್ತಾನೆ ಇಲ್ಲ. ಒಂದು ಯಾವ ಕಡೆ ಹೊರತದೋ ಎಲ್ಲವೂ ಕೂಡ ಆ ಕಡೆ ಹೊಡ್ಕೋತ ಆ ಪರಿಸ್ಥಿತಿಯಲ್ಲಿದೆ. ನಿಜವಾದ ಅರ್ಥ, ನಿಜವಾದ ದಾರಿ, ನಿಜವಾದ ಸಿದ್ಧಾಂತ ಗೊತ್ತಿಲ್ಲ ನಮಗೆ. ಸಾಧನೆ ಎನ್ನುವುದು ಗೊತ್ತೇ ಇಲ್ಲ, ಪ್ರಾರಂಭನೇ ಮಾಡಿಲ್ಲ ನಾವಿನ್ನ. ಶ್ರೀಮದಾಚಾರ್ಯ ಹೇಳ್ತಾರೆ, ದೈಹಿಕವಾಗಿರತಕ್ಕಂತಹ ಸುಖದಲ್ಲಿ ಮಾನವ ಜನ್ಮ ವ್ಯರ್ಥವಾಗಿ ಮಾಡಿಸಿಕೋಬೇಡ. ದಾಸರಾಯರು ಘಂಟಾನಾದ ಮಾಡಿ ಹೇಳ್ತಾ ಇದ್ದಾರೆ, ಮಾನವ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಿಕೋಬೇಡ ಹುಚ್ಚಪ್ಪಗಳಿರ. ಬೈತಾರೆ. ಯಾಕೆ ಬೈತಾರೆ ಅಂದ್ರೆ ನಮ್ಮ ಹಣೆ ಬರವರು ಅವತ್ತೇ ಬರದಿಟ್ಟು ಬಿಟ್ಟಿದ್ದಾರೆ. ಯಾವ ಜ್ಯೋತಿಷ್ಕರಿಗೆ ಹೋದ್ರೆ ಉಪಯೋಗ ಇಲ್ರಿ. ನಮ್ಮ ಮನಸ್ಸಿನಲ್ಲಿಯೇ ಒಂದು ದೊಡ್ಡದಾಗಿರ್ತಕ್ಕಂಥ ಜ್ಯೋತಿಷ್ಯ ಇದೆ. ಸವಿತೃನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಹೃದಯದಲ್ಲಿಯೇ ಇದ್ದಾನೆ. ಇಲ್ಲಿ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ.
ಯಾವ ಗ್ರಹಗಳು ಬಲಗಳು ಎಲ್ಲ ಸಕಲ ಗ್ರಹ ಬಲವು ನೀನೆ ಸರಸಿಜಾಕ್ಷ. ಯಾಕೆ ಹೋಗ್ತೀವಿ ನಾವು? ನಮ್ಗೆ ಸರಿಯಾದ ದಿಕ್ಕನೇ ಗೊತ್ತಿಲ್ಲ. ಅದಕ್ಕಾಗಿ ಯಾವ್ದಾದ್ರು ಯಾವ ರೀತಿಯಾಗಿ ಹೋದರೆ ನಮ್ಗೆ ಸರಿಯಾಗಿ ಆಗ್ತದೆ ಅನ್ನೋದಕ್ಕಾಗಿ ಅದರ ಆಶ್ರಯವೆನ್ನುವುದು ತಗೋತಿದೆ ವಿನಃ ಯಾವುದೂ ಇಲ್ಲ. ಎಲ್ಲಾರು ಅವರವರ ಭವಿಷ್ಯ ಹೇಳ್ತಾ ಹೋದ್ರೆ ರಾಯರಿಗೆ ಕೈಯಾಗಿ ಮುಗಿತಿದ್ರು, ಗುರುಗಳಿಗೆ ಕೈಯಾಗಿ ಮುಗಿತಿದ್ರು, ದೇವರ ಕಡೆಗೆ ಯಾಕೆ ಹೋಗ್ತಿದ್ರು, ಯಾಕೆ ಪಂಚಾಮೃತ ಮಾಡುತ್ತಿದ್ರು, ಯಾಕೆ ಅರ್ಚನೆ ಮಾಡುತ್ತಿದ್ರು, ಯಾರು ಜ್ಯೋತಿಷ್ಕಾರಿದ್ದಾರೆ ಅವ್ರ ಕಡೆ ಹೇಳಿದ್ರೆ ಮುರೇ ಹೋಗ್ಬಿಡ್ತಿತ್ತಲ್ಲ. ಜ್ಯೋತಿಷ್ಯ ಭವಿಷ್ಯ ಹೇಳುವುದಿಲ್ಲ, ಕೇವಲ ಡೈರೆಕ್ಷನ್ ಕೊಡ್ತಾರೆ. ವಿಚಾರವನ್ನು ಮನುಷ್ಯನ ಜೀವನ ಸರಿಯಾದ ಕಳಕಳತೆಯನ್ನು ತಿಳಿಯುವ ಏಕೈಕ ಗುರುಗಳಾಗಿರ್ತಕ್ಕಂತಹ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಮೋಕ್ಷಕ್ಕಾಗಿ ಏನು ಮಾಡಬೇಕು ಅದನ್ನು ನಾನು ಹೇಳ್ತೀನಿ, ಎಷ್ಟು ಮಾಡಿ ಸಾಕು. ನಿಮ್ಮೆಲ್ಲರ ಗುರಿ ಯಾರು? ಮೋಕ್ಷ. ಮೋಕ್ಷ ಪಡೆಯುವ ಉಪಾಯವನ್ನು ತಿಳಿಸಿಕೊಟ್ಟು ಆ ಮೋಕ್ಷವನ್ನು ಕೊಡತಕ್ಕಂತಹ ಭಗವಂತನಿಗೆ ಶ್ರೀಮದಾಚಾರ್ಯರು ಬೈತಾ ಇದ್ದಾರೆ. ಏನು ಬೈತಾ ಇದ್ದಾರೆ ಅಂದ್ರೆ, ಶ್ರೀಹರಿಯ ಅಪೂರ್ವ ಚೋರನಾಗಿದ್ದಾನೆ, ಕಳ್ಳನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ಅಂತಹ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಆ ಭಗವಂತನಿಗೆ ಕಳ್ಳ ಅಂತ ಬೈಲಿಕ್ಕತ್ತಾರಲ್ಲ ಇವರು. ಕಳ್ಳ ಯಾಕೆ ಅನ್ನೋದನ್ನು ಮತ್ತು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಒಂದೆರಡು ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿ. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೇವ ಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೂರು ಅವತಾರ, ವಾಯುದೇವರು, ಭೀಮಸೇನ ದೇವರು, ಶ್ರೀಮಧ್ವರು. ಮೂರು ಅವತಾರ ಎದಕ್ಕಾಗಿದೆ ಅಂತಂದ್ರೆ ಇನ್ನು ಯಾವ ತಂದೆ ಸಲುವಾಗಿ ತಾಯಿ ಸಲುವಾಗಿ ಅಂತ ಅನ್ನೋದಾಗಲ್ಲ, ಭಗವತ್ ಕಾರ್ಯ ಸಾಧಕ. ನಾನು ಹುಟ್ಟಿದ್ದಕ್ಕೆ ಭಗವಂತನ ಕಾರ್ಯ ಮಾಡುವುದಕ್ಕಾಗಿ. ಅವರದಷ್ಟೇ ಅಲ್ಲ, ನಮ್ಮ ಇಡೀ ಸಮಾಜಕ್ಕೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಬದುಕು ಭಗವತ್ ಕಾರ್ಯ ಸಾಧಕ. ವಾಯುದೇವರು ಏನು ಮಾಡಿದ್ರು? ಸೀತಾನ್ವೇಷಣೆಯಲ್ಲಿ ರಾಮನಿಗೆ ಎಲ್ಲ ಗೊತ್ತಾರೆ. ರಾವಣ ಸೀತೆಗೆ ಕರೆದುಕೊಂಡು ಹೋದಾಗ ರಾಮ ಕೂದಲಿನಿಂದಲೇನೆ ರಾವಣನ ಸಂಹಾರವೆನ್ನುವುದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲದೆ ಬೇಕಾದ ಮಾಡಬಹುದು. ಕೇವಲ ಒಂದು ಭೂವಿಲಾಸದಿಂದ ಸೃಷ್ಟಿ ಮಾಡುವ ಸಾಮರ್ಥ್ಯ ಸಾಕ್ಷಾತ್ ಪರಮಾತ್ಮ. ಆದ್ರೆ ಅನೇಕ ಶಾಪಾದಿಗಳ ವಿಚಾರವೆನ್ನುವುದು ಅಲ್ಲಿ ಬಂದಾಗ ಕಪಿಗಳಿಂದ ಅವನ ಸೇವೆ ಅದಕ್ಕಾಗಿ ತಾನು ಮನುಷ್ಯ ರೂಪದಲ್ಲಿ ಇದ್ದಾಗ ಮನುಷ್ಯನಂತೆ ಒಡನಾಡ್ತಾ ಇದ್ದಾನೆ. ಅಂತಹ ಪ್ರಸಂಗದಲ್ಲಿ ಲಕ್ಷ್ಮೀದೇವಿಯಿಂದ ವಿಯೋಗ ಅದನ್ನ ಭಗವಂತನಿಗೆ. ರಾಮನಿಂದ ಸೀತೆ ಅನ್ನೋದು ದೂರ ಮಾಡ್ಲಿಕ್ಕೆ ಆಗ್ತದ? ಸಾಧ್ಯನಿಲ್ಲ. ನಿತ್ಯ ಅವಿಯೋಗಿನಿ, ಯಾವತ್ತೂ ಕೂಡಿಕೊಂಡಿರ್ತಕ್ಕಂಥವರು. ಏನೋ ಒಂದು ನಟನೆ ಎನ್ನುವುದು ಮಾಡ್ತಾ ಇದ್ದಾರೆ. ಆ ದುಷ್ಟನ ಸಂಹಾರವಾಗಬೇಕಾಗಿದೆ. ಅವರು ಮತ್ತೆ ಯಾರಲ್ಲ, ಶಿಶುಪಾಲ ದಂತವಕ್ರ ಅವರು. ಅವರ ಶಾಪ ಇತ್ಯಾದಿಗಳ ವಿಚಾರ ಮಾಡಿ ಭಗವಂತ ಆ ಅವತಾರವನ್ನು ತಾಳಿಕೊಂಡು ಹನುಮಂತ ದೇವರಿಂದ ವಿಶೇಷವಾಗಿರತಕ್ಕಂತಹ ಕೀರ್ತಿ ಎನ್ನುವುದು. ಅನೇಕ ಕಪಿಗಳಿದ್ದರು. ಎಂತ ರಾಮಾಯಣ ನೋಡಿದ್ರೆ ಭಾರಿ ಪ್ರಸಂಗ ಉತ್ತಮವಾದ. ಸೀತಾನ್ವೇಷಣೆಯಲ್ಲಿ ಸಮುದ್ರ ಹಾರಬೇಕಾಗಿದೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ನಾನು ಇಷ್ಟ ಹಾರ್ತೇನೆ, ಅಷ್ಟ ಹಾರ್ತೇನೆ. ಕೊನೆಗೆ ಬಂದದ್ದೇನೆ ಹನುಮಂತ ದೇವರು ಕೇವಲ ನಮಸ್ಕಾರ ಮಾಡಿ. ಹನುಮಂತ ದೇವರ ಮೂರ್ತಿ ಎನ್ನುವುದು ನೋಡ್ತಿದ್ದೇನೆ. ಹನುಮಂತ ದೇವರ ಮೂರ್ತಿ ಯಾವತ್ತಾದ್ರೂ ಹೀಗೆ ಕೈ ಮಾಡಿದ್ದಾಗ್ಲಿ ಅದನ್ನ ವಿನಮ್ರತಾ ಎನ್ನುವುದು ಏನದ ಅದು ನಾವು ವಾಯುದೇವರಿಂದ. ರಾವಣ ಹತ್ತಿರ ಹೋದಾಗ ನೀನ್ ಯಾರೋ ಅಂತ ಕೇಳಿದ. ದಾಸೋಹಂ ಕೌಸಲೇಂದ್ರಸ್ಯ, ನಾನು ಹನುಮಂತ ಅಂತ ಹೇಳಿಲ್ಲ. ನಾನು ದಾಸನಾಗಿದ್ದೇನೆ. ಯಾರು? ಕೌಸಲೇಂದ್ರಸ್ಯ, ರಾಮ ಅಂತ ಹೆಸರು ತೆಗೆದುಕೊಂಡಿಲ್ಲ.
ಅತ್ಯಂತ ವಿನಮ್ರ ಎನ್ನುವ ಭಾವನೆ ಎನ್ನುವುದು ಇದೆ, ಭಕ್ತಿ ಎನ್ನುವುದು ಏನಿದೆ, ದಾಸರು ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಆ ನಿಟ್ಟಿನಲ್ಲಿ ತೋರಿಸಿರತಕ್ಕಂತಹ ಮಹಾನುಭಾವರು ವಾಯುದೇವರು. ಸೀತಾನ್ವೇಷಣ ಕಾರ್ಯದಲ್ಲಿ ಅತ್ಯುನ್ನತವಾಗಿರತಕ್ಕಂತಹ ವಿಚಾರವೆನ್ನುವುದು ಮಾಡಿ, ಅಂತಹ ಸಾಧನೆ ಎನ್ನುವುದು ಮಾಡಿ ಭಗವಂತನಿಗೆ ಪ್ರೀತಿ ಎನ್ನುವುದು ಉಂಟು ಮಾಡಿ, ಇಂತಹ ವಿಷಯದಲ್ಲಿ ರಾಮದೇವರು ಪ್ರತ್ಯುತ್ತರವಾಗಿ ಏನ್ ಕೊಡ್ಲಿಕ್ಕಾಗ್ತದೆ? ಸ್ವಯಂ ಆಲಿಂಗನವೆನ್ನುವುದು ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡದಾಗಿರತಕ್ಕಂತಹ ಭಾಗ್ಯ ಇನ್ನೇನು? ಇದು ಒಂದಾಯ್ತು. ಎರಡನೇದ್ದು ಭೀಮಸೇನ ದೇವರು. ಭೀಮಸೇನ ದೇವರ ವ್ಯಕ್ತಿತ್ವವನ್ನು ನೋಡಬೇಕು ಅಂತಂದ್ರೆ 1-2 ನಿಮಿಷದಲ್ಲಿ ಹೇಳಲಿಕ್ಕೆ ಆಗೋದೇ ಇಲ್ಲ. 18 ಅಕ್ಷೋಹಿಣಿ ಸೇನೆಯಲ್ಲಿ 11 ಅಕ್ಷೋಹಿಣಿ ಸೈನ್ಯ ಭೀಮಸೇನ ದೇವರು ಮಾತ್ರ ಒಬ್ಬರೇ ಸಂಹಾರ ಮಾಡಿದ್ದಾರೆ. ಮೋಡಿಂಪಣ್ ವಾಕಣಾರ್ ನಹಿ ಅಂತ ಹೇಳ್ತಾರೆ ಮರಾಠಿ ಒಳಗೆ. ಮುರಿತೀನಿ ಆದ್ರೆ ಬಗ್ಗೋದಿಲ್ಲ ಯಾರು. ನಾನು ಬಗ್ಗೋದು, ನನ್ನ ತಲೆ ಬಗ್ಗಬೇಕು ಅಂತಂದ್ರೆ ಕೇವಲ ಕೃಷ್ಣನ ಪಾದದಲ್ಲಿ ಮಾತ್ರ ಬಗ್ಗೋದು. ಎಂತಹ ಪ್ರಸಂಗದಲ್ಲಿಯೂ ಕೂಡ ಭಗವಂತನ ಭಾಗವತ ಧರ್ಮಕ್ಕೆ ಚ್ಯುತಿ ಅನ್ನೋದು ಬರದೇ ಇರ್ತಕ್ಕಂಥ ಅಜ್ಞಾತವಾಸದ 14 ವರ್ಷ ವನವಾಸದ ಜರಾಸಂಧನಂತಹ ಮಹಾನುಭಾವರ ಸಂಹಾರ. ಜರಾಸಂಧನ ಒಂದು ಅವತಾರದಲ್ಲಿ ನಾವು ಕೇಳ್ತೇವೆ, ಜರಾಸಂಧ ಭೀಮಸೇನ ದೇವರ ಜೊತೆಗೆ ಯುದ್ಧವೆನ್ನುವುದು ಆಡ್ತಾನೆ. 15 ದಿವಸ ಯುದ್ಧವೆನ್ನುವುದು ಆಗ್ತದೆ. 15 ದಿವಸ ಯುದ್ಧವಾದ ಮೇಲೆ ಅಲ್ರಿ ಜರಾಸಂಧನಿಗೆ ಹೊಡೆಯಬೇಕು ಅಂತಾರೆ 15 ದಿವಸ ಭೀಮಸೇನ ದೇವರಿಗೆ ಬೇಕಾಗಿದ್ದಿದ್ದಿಲ್ಲ. ಒಂದೇ ಒಂದು ಮುಷ್ಟಿಯಿಂದಲೇ ಸಂಹಾರ ಮಾಡಿಬಿಡ್ಬೇಕಾಗಿತ್ತು. 15 ದಿವಸ ಯಾಕೆ ಕಾದಾಡಿದರು ಅದಕ್ಕಾಗಿ ಮಹಾಭಾರತ ಹೇಳ್ತಾರೆ. ಜರಾಸಂಧ ಅಂದಿದ್ದಂತೆ ಅರ್ಜುನನಿಗೆ ನೋಡ್ತಾನೆ, ಇವನೇನು ಉಪಯೋಗ ಇಲ್ಲ, 55 ವರ್ಷದ ಹುಡುಗಿವ, ನಿನ್ ಜೊತೆ ಯುದ್ಧ ಆಡೋದಿಲ್ಲ, ನಿನ್ ಜೊತೆಯರೆ 18 ಸಲ ಸೋತೀನಿ ಬಾ ಕೃಷ್ಣ, ನಿನ್ ಜೊತೆ ಇಲ್ಲ, ಇನ್ನೇನು ಮೈಕಟ್ಟಿನಿಂದ ಇವನು ಆರಾಮಿದ್ದಾನೆ, ಚಲೋ ಇದ್ದಾನೆ, 1-2 ದಿವಸ ಮಾಡಿದ್ರು ನನ್ನ ಮುಂದೆ ತಾಳಬಹುದು ಅಂತ ಹೇಳ್ತಾನೆ ಜರಾಸಂಧ ಕೃಷ್ಣನಿಗೆ. ಆಗ ಭೀಮಸೇನ ದೇವರ ಜೊತೆಗೆ ಯುದ್ಧವಾಗುವಾಗ ಹಣ್ಣು ಸುಣ್ಣನಾಗೆ ಹೋಗ್ತಾರೆ. ಕೊನೆಗೆ ಹೇಳ್ತಾರಲ್ಲೇ, ಇನ್ನ ಆಯ್ತಾ, ಇನ್ನ 1-2 ದಿವಸ ಆಡೋಣ ಅಂತ. ಕೃಷ್ಣನ ಸಿಗ್ನೇಚರ್ ಆಗಬೇಕಾಗಿತ್ತಲ್ಲೇ. ಕೃಷ್ಣ ಹೇಳ್ತಾನೆ ಯಾವತ್ತು ಆಗ ಆನಂದ ಬಾಷ್ಪದಿಂದ ಯುಕ್ತವಾಗಿ ಅವನ ಸಂಹಾರ ಮಾಡಿ ಸುಮಾರು ರಾಜರಿಗೆ ಬಿಡುಗಡೆ ಎನ್ನುವುದು ಮಾಡ್ತಾ ಇದ್ದ. ಭಾರಿ ಚಂದದ ಕಥೆ ಅದು. ಭಗವತ್ಕಾರಿಗೆ ಸಾಧನ ಪೂರ್ಣ ಪ್ರಜ್ಞ ಸ್ಥಿತಿ ಅಂತ. ಪೂರ್ಣ ಪ್ರಜ್ಞಾ ಅಂತಂದ್ರೆ ಜ್ಞಾನ. ಪೂರ್ಣ ಜ್ಞಾನ ಉಳ್ಳವರು ಯಾರು ಅವರು ಪೂರ್ಣ ಪ್ರಜ್ಞರು. ದಶಪ್ರವತಿ, ಶ್ರೀಮನಾನಂದ ತೀರ್ಥ, ಭಗವತ್ಪಾದಾಚಾರ್ಯರು, ಮಧ್ವರು, ಅನೇಕ ನಾಮಗಳ ಅವರು. ಇವರು ಭಗವತ್ ಕಾರ್ಯ ಸಾಧಕವಾದ ಏನು ಮಾಡಿದ್ರು? ಕಾರ್ಯ ಆಚಾರ್ಯರು ಅವತಾರ ಆಗೋಕ್ಕಿಂತ ಮೊದಲು 21 ಭಾಷ್ಯಗಳು ಬಂದ್ಬಿಟ್ಟು ಭಗವಂತನ ಯಥಾರ್ಥ ಜ್ಞಾನ, ತತ್ವಜ್ಞಾನವೆನ್ನುವುದು ಸರಿಯಾಗಿ ಇದೆ ಅನ್ನೋದೇ ಗೊತ್ತಿಲ್ಲ. 21 ಜನ ಬೇರೆ 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 ರೀತಿಯಿಂದ ತಮ್ಮಕ್ಕೆ ಬುದ್ಧಿಗೆ ಅನುಚಿತವಾಗಿ ಅವರು ತಿಳಿಸಿಕೊಟ್ರು. ಸರಿಯಾದ ಇದಮಿತ್ತಂ ಅನ್ನುವ ಜ್ಞಾನ ಎನ್ನುವುದಿಲ್ಲೇ. ನೀವು ಹೇಳಿದ್ರ ಸರಿ, ನೀವು ಮಾಡಿ, ಅವ್ರು ಹೇಳಿದ್ರ ನಾವು. ಸರಿಯಾದ ತತ್ವಜ್ಞಾನವೆನ್ನುವುದು ಹೇಳಿಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಅಂತಂದ್ರೆ ಇವತ್ತಿನ ಕಥಾನಾಯಕರು ಆನಂದ ತೀರ್ಥ ಭಗವತ್ಪಾದ. ಸರ್ವಮೂಲ ಗ್ರಂಥಗಳನ್ನು ಮಾಡಿ ಬ್ರಹ್ಮಸೂತ್ರಕ್ಕೆ ಸರಿಯಾದ ವ್ಯಾಖ್ಯಾನ ಮಾಡಿ ಸರ್ವೋತ್ತಮತ್ವವೆನ್ನುವುದು ಪ್ರತಿಪಾದನೆ ಮಾಡಿ ಇದೇ ರೀತಿಯಾದೆಯೇ ಭಗವಂತನ ಅನುಷ್ಠಾನಾದಿಗಳನ್ನು ಮಾಡಬೇಕು ಅನ್ನುವ ವಿಚಾರ ಜಗತ್ತಿಗೆ ತಿಳಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರಾದ್ದರಿಂದ ಭಗವತ್ ಕಾರ್ಯ ಸಾಧನ. ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಒಂದು ಕಾರ್ಯಕ್ಕಾಗಿಯೇ, ಅವರಿಗೆ ಅಷ್ಟೇ ಅಲ್ಲ, ನಮಗೂ ಸಹಿತ ನಾವು ಏನೇ ಕರ್ಮ ಮಾಡಿದರೂ ಸಹಿತ ಭಗವತ್ ಪ್ರೀತಿಗಾಗಿ ಮಾಡಿ, ಭಗವಂತನ ಸಾಧನೆಗಾಗಿ ಮಾಡಿ. ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ಈ ದೇಹ, ಆ ದೇಹದಿಂದ ಆಗಿರತಕ್ಕಂತಹ ಸಾಧನೆ, ಆ ಸಾಧನೆಯಲ್ಲೂ ಕೂಡ ಭಗವಂತನಿಗೆ ಸಮ. ಹಾಗೆ ನಾವು ಸಹಿತ ಇವತ್ತಿನಿಂದ ಭಗವತ್ ಕಾರ್ಯ ಸಾಧನೆ.
ಮಹಾನುಭಾವರಾದ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ ಒಂದೇ ಒಂದು ಪ್ರಾರ್ಥನೆ ಎನ್ನುವಂತೆ ಸರಿಯಾದ ತತ್ವಜ್ಞಾನವೆನ್ನುವುದು ನಮಗೆ ದಯಪಾಲಿಸಿದ್ದೀರಿ. ಒಂದೇ ಒಂದು ಜನ್ಮದಲ್ಲಿಯೇ ಸಂಪೂರ್ಣವಾದ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಅಂತಲ್ಲ, ಮತ್ತೆ ಮತ್ತೆ ನಿಮ್ಮ ಅನುಯಾಯಿಗಳಾಗಿ ಬಂದು ಒಂದು ಜನ್ಮಕ್ಕೆ ಒಂದು ಗ್ರಂಥ, ಒಂದು ತತ್ವಜ್ಞಾನ ಇಷ್ಟ ಮಾತ್ರ ತಿಳಿಯಲಿಕ್ಕೆ ಆಸ್ಪದ ಮಾಡಿಕೊಳ್ಳಿರಿ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ಮಧ್ವಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಉಪಾಸ್ಯ ಮೊದಲೇ ಶ್ರೀಮಂತ ಮೂಲರಾಮಚಂದ್ರ ಪ್ರಿಯತಾಂತಿಕೊಂಡು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವ್ಯ ಪುಣ್ಯಂ ಅವಾಪ್ನೋತು ಗುರುರ್ಭವ.